ಬೈಸನ್ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ರಿಯಲ್ ಲೈಫ್ ಬೇಸ್ಡ್ ಸ್ಪೋರ್ಟ್ಸ್ ಡ್ರಾಮಾನ ನೋಡಿದ್ಮೇಲೆ ನನ್ನ ಒಪಿನಿಯನ್ ನ ಹೇಳೋದಾದ್ರೆ ಇಷ್ಟ ಆಯ್ತು ಅಂತ ಹೇಳ್ತೇನೆ. ಈ ಮೂವಿನ ಮಾರಿ ಸೆಲ್ವರಾಜ್ ಅವರು ಡೈರೆಕ್ಟ್ ಮಾಡಿದ್ರೆ ಮತ್ತೊಬ್ಬ ಡೈರೆಕ್ಟರ್ ಪಾ ರಂಜಿತ್ ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ. ಇವರಿಬ್ಬರ ಬಹುತೇಕ ಸಿನಿಮಾಗಳು ಕ್ಯಾಸ್ಟ್ ಬೇಸ್ಡ್ ಸಿನಿಮಾಗಳೇ ಆಗಿರ್ತವೆ. ಈ ಸಿನಿಮಾ ಕೂಡ ಅದೇ ರೀತಿ ಇರುತ್ತೆ. ಇದೊಂದು ರೂರಲ್ ಸ್ಪೋರ್ಟ್ಸ್ ಡ್ರಾಮಾ ಸಿನಿಮಾ. ಹಾಗಂತ ಇದು ಕೇವಲ ಮೋಟಿವೇಶನಲ್ ಸಿನಿಮಾ ಮಾತ್ರ ಅಲ್ಲ, ಮೂವಿಲಿ ಮಾಸ್ ಆಡಿಯನ್ಸ್ ಗೆ ಇಷ್ಟ ಆಗುವಂತ ಮಾಸ್ ಎಲಿಮೆಂಟ್ಸ್ ಕೂಡ ಸಿಕ್ಕಾಪಟ್ಟೆ ಇದಾವೆ. ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಈ ಸಿನಿಮಾ ಕಬಡ್ಡಿ ಪ್ಲೇಯರ್ ಮನತಿ ಗಣೇಶನ್ ಅವರ ಜೀವನಾಧಾರಿತ ಸಿನಿಮಾ ಆಗಿರುತ್ತೆ. ಸಿನಿಮಾದ ಕತೆ 90s ಅಲ್ಲಿ ನಡೆಯುತ್ತೆ. ಜಾತಿಗಳ ನಡುವೆ ದ್ವೇಷವೇ ತುಂಬಿರುವಂತ ಒಂದು ಸಣ್ಣ ಊರಿನಿಂದ ಬಂದಂತ ಕಿಟ್ಟನ್ ಹೇಗೆ ನ್ಯಾಷನಲ್ ಕಬಡ್ಡಿ ಟೀಮ್ಗೆ ಸೆಲೆಕ್ಟ್ ಆಗಿ ಸಾಧನೆ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಮೂವಿಯ ಡ್ಯೂರೇಷನ್ ಸುಮಾರು 2.25 ಗಂಟೆ ಇದ್ರೂ ಕೂಡ ನೋಡ್ತಿರೋಷ್ಟೊತ್ತು ಎಲ್ಲೂ ಕೂಡ ಬೋರ್ ಹೊಡಿಸಲಿಲ್ಲ. ಒಬ್ಬ ಕ್ರೀಡಾಪಟು ತಾನು ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಹೇಗೆ ಸಮಾಜದ ಜೊತೆ ಗುದ್ದಾಡಿ ತಾನು ಅನ್ಕೊಂಡಿದ್ದನ್ನ ಸಾಧಿಸ್ತಾನೆ ಅನ್ನೋದನ್ನ ನಿರ್ದೇಶಕ ಮಾರಿ ಸೆಲ್ವರಾಜ್ ಅವರು ತುಂಬಾ ರೋಚಕವಾಗಿ ತೆಗೆದಿದ್ದಾರೆ. ಕಬಡ್ಡಿ ಸೀನ್ಸ್ ಅಂತೂ ತುಂಬಾ ಎಂಟರ್ಟೈನಿಂಗ್ ಆಗಿರ್ತವೆ. ಮೂವಿಲಿ ಗುರು ಹಾಗೂ ಶಿಷ್ಯನ ನಡುವಿನ ಬಾಂಧವ್ಯ, ಹೀರೋ ಹೀರೋಯಿನ್ ನಡುವೆ ಬರುವಂತ ಸಣ್ಣದಾದ ಒಂದು ಲವ್ ಸ್ಟೋರಿ, ಆ ಊರಿನ 2 ವರ್ಗಗಳ ನಾಯಕರು, ಇವೆಲ್ಲವನ್ನು ಸಿನಿಮಾದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿದ್ದಾರೆ. ಹಾಗೆ ಕಬಡ್ಡಿನ ಇಷ್ಟಪಡುವಂತ ಒಂದು ಊರು, ಆ ಊರಿನ ಜನರ ನಡುವಿನ ದ್ವೇಷ, ಅದನ್ನ ಕೂಡ ಸಿನಿಮಾದಲ್ಲಿ ತುಂಬಾ ಇಂಟೆನ್ಸ್ ಆಗಿ ತೋರಿಸಿದ್ದಾರೆ. ನಿರ್ದೇಶಕ ಮಾರಿ ಸೆಲ್ವರಾಜ್ ಅವರು ಮತ್ತೊಮ್ಮೆ ಗೆದ್ದಿದ್ದಾರೆ. ಎಂದಿನಂತೆ ವಿಜುವಲ್ಸ್ ಮೂಲಕ ಈ ಸಿನಿಮಾದಲ್ಲೂ ಕೂಡ ಸ್ಟೋರಿಯನ್ನ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಅದನ್ನ ಅಷ್ಟೇ ಇಂಟೆನ್ಸ್ ಆಗಿ ಸಿನಿಮಾಟೋಗ್ರಾಫರ್ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಮೂವಿಲಿ ಸಾಂಗ್ಸ್ ಹಾಗೂ ಬಿಜಿಎಂ ಇವೆರಡೂ ಕೂಡ ಸ್ಟೋರಿಯನ್ನ ಸಾಕಷ್ಟು ಕಡೆ ಎಲಿವೇಟ್ ಮಾಡಿದೆ. ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಈ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು. ಮೂವಿಲಿ ಹಲವು ನೋನ್ ಆಕ್ಟರ್ಸ್ ಆಕ್ಟ್ ಮಾಡಿರ್ತಾರೆ. ಧ್ರುವ್ ವಿಕ್ರಮ್ ಅವರು ತಮ್ಮ ಕೆರಿಯರ್ ಬೆಸ್ಟ್ ಆಕ್ಟಿಂಗ್ ಅನ್ನ ಇಲ್ಲಿ ಮಾಡಿದ್ದಾರೆ. ಸ್ಟೂಡೆಂಟ್ ಹಾಗೂ ಕ್ರೀಡಾಪಟುವಾಗಿ ತಮ್ಮನ್ನು ತಾವು ಅದ್ಭುತವಾಗಿ ತೊಡಗಿಸಿಕೊಂಡಿದ್ದಾರೆ. ಸರ್ಪಟ್ಟೆ ಪರಂಪರಾ ಸಿನಿಮಾದ ನಂತರ ಪಶುಪತಿ ಅವರಿಗೆ ಒಂದೊಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದ್ದು ಅದನ್ನ ಅವರು ಅಷ್ಟೇ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ವಡಾ ಚೆನ್ನೈ ಸಿನಿಮಾದಂತೆ ಈ ಸಿನಿಮಾದಲ್ಲೂ ಕೂಡ ಅಮೀರ್ ಅವರಿಗೆ ಒಂದೊಳ್ಳೆ ಎಲಿವೇಶನ್ ಸಿಕ್ಕಿದೆ. ಇನ್ನುಳಿದ ಪಾತ್ರಗಳಲ್ಲಿ ನಟಿಸಿದಂತ ನಟರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮೂವಿಲಿ ಸಿಕ್ಕಾಪಟ್ಟೆ ರಕ್ತಪಾತ ಹಾಗೂ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸಣ್ಣ ಲಿಪ್ ಕಿಸ್ ಇರುತ್ತೆ. ಅದನ್ನ ಹೊರತುಪಡಿಸಿದ್ರೆ ಈ ಸಿನಿಮಾನ ನೀವು ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಒಂದೊಳ್ಳೆ ಸ್ಪೋರ್ಟ್ಸ್ ಆಕ್ಷನ್ ಡ್ರಾಮಾನ ನೋಡ್ಬೇಕಂದ್ರೆ ಈ ಬೈಸನ್ ಮೂವಿಯನ್ನ ತಪ್ಪದೆ ನೋಡಿ. ಇದಾಗಿರುತ್ತೆ ಬೈಸನ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.